ಈ ಕಪೋತಗಿರಿ ಮನಸಿರಿ ದರ್ಪಣದ ವೀಕ್ಷಕರನ್ನು ಕಪ್ಪತ್ತಗುಡ್ಡದ ಪಾರಂಪರಿಕ ಅನುಭವದಿಂದ ಸಿದ್ಧಗೊಂಡ ಔಷಧಗಳ ಪ್ರಯೋಗದ ಕುರಿತು ಪರಿಚಯಿಸುತ್ತಾ, ಶಾಸ್ತ್ರಾಧಾರದಿಂದ ನಿರ್ಧರಿತಗೊಂಡ ಮತ್ತು ಪರಂಪರೆ ಅನುಭವದಿಂದ ಪರೀಕ್ಷಿತಗೊಂಡು ಜನ ಸಾಮಾನ್ಯಕ್ಕೆ ಪ್ರಯೋಜನಕ್ಕೆ ಬರುವ ಹಲವಾರು ಪ್ರಯೋಗಗಳನ್ನು ಈ ಕಪ್ಪತ್ತಗುಡ್ಡದ ಋಷಿ ಮುನಿಗಳು ಮತ್ತು ಅನುಭವಿ ನಾಟಿ ವೈದ್ಯರುಗಳು ಪ್ರಯೋಗ ಮಾಡುತ್ತಲೇ ಇರುತ್ತಾರೆ. ಅಂತಹ ಪ್ರಯೋಗಗಳಲ್ಲಿ ಈಗ ಬಹುಶಃ ಬಹುಜನರನ್ನು ಕಾಡುವಂತಹ ಮಕ್ಕಳು, ಮುದುಕರು, ಸ್ತ್ರೀಯರು, ಪುರುಷರು ಎನ್ನುವ ಯಾವುದೇ ಭೇದವಿಲ್ಲದೆ ಭಯಂಕರವಾಗಿ ಕಾಡುತ್ತಿರುವ ಈ ಕೂದಲಿನ ಸಮಸ್ಯೆ ಎಂದರೆ ಕೂದಲು ಉದುರುವುದು, ಕೂದಲು ತುಂಡಾಗುವುದು, ಕೂದಲು ಸೀಳುವುದು ಮತ್ತು ಕೂದಲು ಚಿಕ್ಕ ವಯಸ್ಸಿನಲ್ಲಿಯೇ ನೆರೆಗೂದಲು ಬರುವುದು, ಅಥವಾ ವಾನರನ ಕೂದಲಿನಂತೆ ಪಿಂಗಳ ಅಥವಾ ಈ ಮಂಗನ ಮೈಮೇಲಿನ ಕೂದಲಿನಂತೆ ಕೂದಲು ಆಗುವುದು, ಬೊಕ್ಕ ತಲೆಯಾಗುವುದು, ಬೋಳು ತಲೆಯಾಗುವುದು, ಕಣ್ಣು ಉರಿಯುವುದು ಇತ್ಯಾದಿ ಸಮಸ್ಯೆ ಈಗಿನ ದಿನಮಾನದಲ್ಲಿ ವಿಪರೀತವಾಗಿ ದಿನೇ ದಿನೇ ಹೆಚ್ಚುತ್ತಿದ್ದು, ಅದಕ್ಕೆ ಈ ಕಪ್ಪತ್ತಗುಡ್ಡದ ಗವಿಗಳಲ್ಲಿ ತಪಸ್ಸು ಮಾಡುವ ಸಿದ್ಧ ಪುರುಷರು ಕೆಲವೊಂದು ಪ್ರಯೋಗಗಳನ್ನು ಬರೆದಿಟ್ಟಿದ್ದು, ಅಂತಹ ಈ ಋಷಿಮುನಿಗಳು ಬರೆದಿಟ್ಟಂತಹ ಒಂದು ಹಸ್ತಲಿಖಿತ ಗ್ರಂಥದಲ್ಲಿ ಇರಬಹುದಾದ ಕೂದಲಿನ ಸರ್ವ ಸಮಸ್ಯೆಗೂ ಸರಳವಾದ ಶಾಶ್ವತವಾದ ಒಂದು ಫಲಿತಾಂಶವನ್ನು ನೀಡುವ ಒಂದು ಯೋಗವು ಬರೆಯಲ್ಪಟ್ಟಿದ್ದು, ಅದರ ಅರ್ಥ ಹೀಗಿದೆ ವೀಕ್ಷಕರೇ. ಭೃಂಗರಾಜ ಬದರೀಪತ್ರ ನಿಂಬಾಮಲಕಃ ಅತಸಿ ಬೀಜಾನ್ನೇತಾನ್ ಸಮಭಾಗಃ ಮರೀಚಚೂರ್ಣಂ ಪಾದಾಂಶಃ ನಿಕ್ಷಿಪೇತ್ ಸಮ್ಯಕ್ ದದ್ಯಾಂ ರಾತ್ರೌ ಪ್ರಾತಃ ಮಥಿತಃ ಸಮ್ಯಕ್ ಪಶ್ಚಾತ್ ಲೇಪಯಿತ್ವಾ ಶಿರೋ ಕೇಶಭೂಮಿ ಭಾಗ ದ್ವಿಘಟಿಕಾ ಸಮಯಾಂತಃ ಶಿರೋಸ್ನಾನ ಕರೋತು ಯೋ ನರ ನಾರಿ ಒಲಿ ಫಲಿತ ನಿರ್ಮುಕ್ತ ದೀರ್ಘಕೇಶೀ ಭವ ಎಂದು ಈ ಶಾಸ್ತ್ರಕಾರರು ತಮ್ಮ ಒಂದು ಗ್ರಂಥದಲ್ಲಿ ಬರೆದಿಟ್ಟಿದ್ದು, ಆ ಗ್ರಂಥ ಇನ್ನೂ ಅಪ್ರಕಟಿತ ರೂಪದಲ್ಲಿ, ಹಸ್ತಲಿಖಿತ ರೂಪದಲ್ಲಿಯೇ ಇರುವ ಗ್ರಂಥವಾಗಿದ್ದು, ಆ ಗ್ರಂಥದಿಂದ ಆಯ್ದುಕೊಂಡ ಈ ಪ್ರಯೋಗವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಈ ವಿಷಯವನ್ನು ಪ್ರಸ್ತಾಪ ಮಾಡುತ್ತಿದ್ದೇನೆ. ಈ ಕೂದಲಿನ ಸರ್ವ ಸಮಸ್ಯೆಗಳಿಗೂ ಸಮ್ಯಕ್ ಪರಿಹಾರವನ್ನು ನೀಡಬಹುದಾದ ಈ ಶ್ಲೋಕದಲ್ಲಿ ಚರ್ಚಿತವಾದ ವನಸ್ಪತಿಗಳ ಕುರಿತಾಗಿ ಈಗ ತಿಳಿಯೋಣ ವೀಕ್ಷಕರೇ. ಇದರಲ್ಲಿ ಋಷಿಗಳು ಹೇಳಿರುವಂತಹ ಭೃಂಗರಾಜ ಎಂದರೆ ಕನ್ನಡ ಭಾಷೆಯಲ್ಲಿ ಕಾಡಿಗರ್ಗದ ಸೊಪ್ಪು ಎಂದು ಕರೆಯುತ್ತಾರೆ. ಇದು ಬಹುಶಃ ಈ ತೇವಾಂಶವಿರುವ ಭೂಮಿಯಲ್ಲಿ ಸದಾಕಾಲವು ಬೆಳೆಯುತ್ತಿರುತ್ತದೆ. ನದಿ ದಡದ ಭಾಗದಲ್ಲಿ ಭತ್ತದ ಗದ್ದೆಗಳಲ್ಲಿ ಈ ಮೂಲಿಕೆ ಸಿಗುತ್ತಿರುತ್ತದೆ. ಸಾಧ್ಯವಾದಷ್ಟು ತಾಜಾ ಮೂಲಿಕೆಯನ್ನು, ಇಂತಹ ಸಮಸ್ಯೆಯಿಂದ ಬಳಲುವ ಜನರು ತಾಜಾ ಮೂಲಿಕೆಗಳನ್ನು ತಂದು ಬಳಸಿಕೊಳ್ಳುವುದರಿಂದ ಉತ್ತಮವಾದ ಫಲಿತಾಂಶ ದೊರೆಯುತ್ತದೆ ಎಂದು ಹೇಳಬಹುದು. ಅದರಂತೆ ಈ ಕಾಡಿಗರ್ಗದ ಸೊಪ್ಪು ಮತ್ತು ಈ ಬದರಿ ಪತ್ರ ಎಂದರೆ ಬೋರೆಹಣ್ಣಿನ ಗಿಡದ ಸೊಪ್ಪು, ನಿಂಬಾಮಲಕಃ ಎಂದರೆ ಬೇವಿನ ಗಿಡದ ಸೊಪ್ಪು, ಆಮಲಕ ಎಂದರೆ ನೆಲ್ಲಿಕಾಯಿ, ಅತಸಿ ಬೀಜ ಎಂದರೆ ಅಗಸೆ ಬೀಜಗಳು. ಇವುಗಳನ್ನು ಸಮಭಾಗದಲ್ಲಿ ತೆಗೆದುಕೊಳ್ಳಬೇಕು. ಎಂದರೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಒಮ್ಮೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಈ ಚೂರ್ಣಗಳನ್ನು ನೀವೇ ತಂದು ಸ್ವತಃ ತಾಜಾ ಮೂಲಿಕೆಗಳನ್ನು ತಂದು ಬಳಸುವುದರಿಂದ ತೃಪ್ತಿಕರವಾದ ಫಲಿತಾಂಶವು ದೊರೆಯುತ್ತದೆ ಎಂದು ಹೇಳಬಹುದು. ಈ ಮೂಲಿಕೆಗಳನ್ನು, ತಾಜಾ ಮೂಲಿಕೆಗಳನ್ನು ನೀವಾದರೂ ತರಬಹುದು ಅಥವಾ ನಿಮಗೆ ಪರಿಚಿತವ ಯಾರಿಂದಲಾರದು ತರಿಸಿಕೊಳ್ಳಬಹುದು. ಏಕೆಂದರೆ ಈ ಮೂಲಿಕೆಗಳು ಎಲ್ಲರಿಗೂ ಚಿರಪರಿಚಿತವಿರುವ ಮೂಲಿಕೆಗಳಾಗಿದ್ದು, ಎಲ್ಲೆಲ್ಲೂ ಸಿಗುವಂಥ ಮೂಲಿಕೆಗಳೇ ಆಗಿರುವುದರಿಂದ ಇವೇನು ತುಂಬ ಕಷ್ಟಪಡಬೇಕಾದ ಪರಿಸ್ಥಿತಿಯೇನೂ ಇಲ್ಲ. ದುರ್ಲಭವಾದ ಮೂಲಿಕೆಗಳಂತೂ ಅಲ್ಲವೇ ಅಲ್ಲ, ಎಲ್ಲವೂ ಸುಲಭವಾಗಿ ದೊರೆಯುತ್ತವೆ. ಅದರಂತೆ ಈ ಮೂಲಿಕೆಗಳನ್ನು ತಂದು ನೆರಳಿನಲ್ಲಿ ಒಣಗಿಸಿಟ್ಟುಕೊಂಡು ಚೂರ್ಣ ಮಾಡಿಕೊಳ್ಳಿರಿ. ಸುಮಾರು 50 ಗ್ರಾಮ್ನಷ್ಟು ಮಾಡಿಕೊಂಡರೆ ನಿಮಗೆ ದೀರ್ಘ ಸಮಯದವರೆಗೂ ಈ ಪ್ರಯೋಗವನ್ನು ಮಾಡಿಕೊಳ್ಳಬಹುದು. ಈ ಬೇಸಿಗೆ ಸಮಯದಲ್ಲಿ ಪ್ರತಿನಿತ್ಯವೂ ಇದನ್ನು ಮಾಡುವುದರಿಂದ ಕೂದಲು ಉದ್ದ ಮತ್ತು ಕಪ್ಪು ಮತ್ತು ದೀರ್ಘ ಕೂದಲು, ದಪ್ಪವಾದ ಕೂದಲು, ಕರಿಯಾದ ಕೂದಲು ಬೆಳವಣಿಗೆಗೊಂಡು ಮತ್ತು ತಲೆಯ ನೋವು, ಕಣ್ಣಿನ ಸಮಸ್ಯೆ ಇತ್ಯಾದಿಗಳು ಪರಿಹಾರವಾಗುತ್ತವೆ ಎಂದು ಈ ಶಾಸ್ತ್ರಕಾರ ಹೇಳುತ್ತಾರೆ. ಅದರಂತೆ ಈ ಕಾಡಿಗರದ ಸೊಪ್ಪು, ಬೇವಿನ ಗಿಡದ ಸೊಪ್ಪು, ಬೋರೆ ಗಿಡದ ಸೊಪ್ಪು, ನೆಲ್ಲಿಕಾಯಿ ಮತ್ತು ಅಗಸಿ ಬೀಜಗಳನ್ನು
ಸಮಭಾಗದಲ್ಲಿ ತಂದು ಕುಟ್ಟಿ ಚೂರ್ಣ ಮಾಡಿಕೊಳ್ಳಬೇಕು. ಎಂದರೆ ಒಂದು 50 ಗ್ರಾಮು ಈ ಸೊಪ್ಪು ಬೀಜಗಳನ್ನು ತಂದು ಇವುಗಳನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಇದರೊಂದಿಗೆ ಮರೀಚಿ ಚೂರ್ಣಂ ಪಾದಾಂಶಃ ಎಂದು ಹೇಳುತ್ತಾರೆ ಶಾಸ್ತ್ರಕಾರರು. ಎಂದರೆ ಈ ಕರಿಮೆಣಸಿನ ಚೂರ್ಣ ಈ ಇತರೆ ಮೂಲಿಕೆಗಳನ್ನು ತೆಗೆದುಕೊಳ್ಳುವ ಪ್ರಮಾಣದ 1/4 ಭಾಗ ತೆಗೆದುಕೊಳ್ಳಬೇಕೆಂದು ಹೇಳುತ್ತಾರೆ. ಎಂದರೆ ಈ ಉಳಿದ ಚೂರ್ಣಗಳನ್ನು ಈ ಕಾಡಿಗರ್ಗ, ಬೇವು, ನೆಲ್ಲಿ, ಬೋರೆಗಿಡದ ತಪ್ಪಲನ್ನು ಪ್ರತಿಯೊಂದನ್ನು 50 ಗ್ರಾಮ್ ತೆಗೆದುಕೊಂಡರೆ ಈ ಕರಿಮೆಣಸಿನ ಚೂರ್ಣವನ್ನು ಮಾತ್ರ ಅದರ 1/4 ಭಾಗ ಎಂದರೆ 12.5 ಗ್ರಾಮ್ನಷ್ಟು ತೆಗೆದುಕೊಳ್ಳಬೇಕೆಂದು ಹೇಳುತ್ತಾರೆ. ಈ 12.5 ಗ್ರಾಮು ಮೆಣಸಿನ ಚೂರ್ಣ, ಉಳಿದ 50 ಗ್ರಾಮ್ ಚೂರ್ಣಗಳನ್ನು ಎಲ್ಲವನ್ನು ಚೆನ್ನಾಗಿ ಕಲಿಸಿಟ್ಟುಕೊಂಡು ಒಂದು ಕಾಜಿನ ಬಾಟಲಿಯಲ್ಲಾಗಲಿ ಅಥವಾ ಸ್ಟೀಲಿನ ಪಾತ್ರೆಯ ಮುಚ್ಚಳಿಕೆ ಉಳ್ಳ ಪಾತ್ರೆಯಲ್ಲಾಗಲಿ ಹಾಕಿ ಶೇಖರಿಸಿಟ್ಟುಕೊಂಡು, ನಿಮಗೆ ಈ ಕೂದಲಿನಿಂದ ಇಂಥ ಸಮಸ್ಯೆಯಿಂದ ಬಳಲುವವರು ರಾತ್ರಿಯ ಸಮಯದಲ್ಲಿ ಸುಮಾರು 50 ಗ್ರಾಮ್ನಷ್ಟು ಗಟ್ಟಿಯಾದ ಮೊಸರನ್ನು ತೆಗೆದುಕೊಂಡು ಆ ಮೊಸರಿನಲ್ಲಿ ಈ ನೀವು ತಯಾರಿ ಮಾಡಿಟ್ಟುಕೊಂಡ ಚೂರ್ಣದಲ್ಲಿ ನಿಮ್ಮ ತಲೆಗೆ ಅಗತ್ಯವಿರುವಷ್ಟು, ಎಂದರೆ 10 ಗ್ರಾಮ್ ಆಗಲಿ 20 ಗ್ರಾಮ್ ಆಗಲಿ ಚೂರ್ಣವನ್ನು ಆ ಒಟ್ಟು ಚೂರ್ಣದಲ್ಲಿ ಸುಮಾರು 2 ರಿಂದ 4 ಚಮಚೆ ಚೂರ್ಣವನ್ನು ಈ 50 ಗ್ರಾಮ್ ಮೊಸರಿನಲ್ಲಿ ಹಾಕಿ ಚೆನ್ನಾಗಿ ಚಮಚದಿಂದ ತಿರುಗಿ ಕಲಸಿಟ್ಟು ಮರುದಿನ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಸುಮಾರು ಸೂರ್ಯ ಹುಟ್ಟಿದ ನಂತರ 9-10 ಗಂಟೆ ಸುಮಾರಿಗೆ ಈ ಪೇಸ್ಟನ್ನು ಚೆನ್ನಾಗಿ ಕಲಿಸಿ ತಲೆಯ ಸಂಪೂರ್ಣ ಭಾಗಕ್ಕೆ ಲೇಪನ ಹಾಕಿಕೊಂಡು ಆನಂತರ ಕೈಯಿಂದ ಚೆನ್ನಾಗಿ ತಿಕ್ಕಿ ಕೂದಲಿನ ಬುಡಕ್ಕೆ ತಲುಪುವಂತೆ ಇಲ್ಲಿ ಪೇಸ್ಟನ್ನು ತಲೆಗೆ ತಿಕ್ಕಿ ಕೂದಲಿನ ಬುಡ ತಲುಪುವಂತೆ ಮಾಡಿಕೊಂಡು ಸುಮಾರು ದ್ವಿಘಟಿಕಾ ಸಮಯ ಅಂತ ಹೇಳುತ್ತಾರೆ ಶಾಸ್ತ್ರಕಾರರು. ಎಂದರೆ 2 ಗಳಿಗೆ ಸಮಯ, ಎಂದರೆ 48 ನಿಮಿಷಗಳು ಅಥವಾ 1 ತಾಸಿನವರೆಗೂ ಈ ಲೇಪನ ತಲೆಯ ಮೇಲಿರಬೇಕು. ನಂತರ ತಣ್ಣೀರಿನಿಂದ ಈ ತಲೆ ಸ್ನಾನವನ್ನು ಮಾಡಿ ಸ್ವಚ್ಛವಾಗಿ ತೊಳೆದುಕೊಂಡು ಈ ಬೇಸಿಗೆಯ ಸಮಯದಲ್ಲಿ ಈ ಲೇಪನವನ್ನು ಪ್ರತಿನಿತ್ಯ ಹಾಕುವುದರಿಂದ ನೆಗಡಿ ಆಗುವ ಸಾಧ್ಯತೆ ಇರುವುದಿಲ್ಲ. ಚಳಿಗಾಲ ಮತ್ತು ಮಳೆಗಾಲದಲ್ಲಾದರೆ ವಾರದಲ್ಲಿ 2 ಸಲ ಈ ಪ್ರಯೋಗವನ್ನು ಮಾಡಬೇಕೆಂದು ಶಾಸ್ತ್ರಕಾರರು ಹೇಳುತ್ತಾರೆ. ಬೇಸಿಗೆಯ ಸಮಯದಲ್ಲಾದರೆ ಉಷ್ಣ ಕಾಲವಾಗಿದ್ದು ಈ ಲೇಪನವನ್ನು ಪ್ರತಿನಿತ್ಯ ತಲೆಗೆ ಹಾಕುವುದರಿಂದ ಅತಿಯಾದ ಉಷ್ಣದಿಂದ ಬರುವ ತಲೆನೋವು, ಮಲಬದ್ಧತೆ ಮತ್ತು ಕಣ್ಣಿನ ಉರಿ, ಕಣ್ಣು ಮೀಟಿದಂತಾಗುವುದು, ಕಣ್ಣು ಮಂಜು ಆಗುವುದು ಇತ್ಯಾದಿ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆಂದು ಶಾಸ್ತ್ರಕಾರರು ಹೇಳುತ್ತಾರೆ. ಮತ್ತು ಕೂದಲಿನ ಸರ್ವ ಸಮಸ್ಯೆಗಳು, ಈ ಹೆಚ್ಚಾಗಿ ಹೇರ್ ಫಾಲ್ ಸಮಸ್ಯೆ ಅಂತೂ ಇದರಿಂದ ಖಂಡಿತ ಗುಣವಾಗುತ್ತದೆ ಎಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ. ಇದರಂತೆ ಈ ಲೇಪನವನ್ನು ಹಾಕಿಕೊಂಡು ತೊಳೆದುಕೊಳ್ಳುತ್ತಾ ಇದರಂತೆ ಹೊಟ್ಟೆಗೆ ಸೇವನೆ ಮಾಡಲಿಕ್ಕೆ ಒಂದು ಚೂರ್ಣವನ್ನು ಹೇಳುತ್ತಾರೆ. ಅದೆಂದರೆ ಈ ಸಾರಿವಾ ಗಣದಲ್ಲಿ ಬರುವ ಅನಂತಮೂಲವೆಂಬ ವನಸ್ಪತಿ ಅಥವಾ ಕನ್ನಡ ಭಾಷೆಯಲ್ಲಿ ಈ ಮೂಲಿಕೆಗೆ ಸೊಗದೆ ಬೇರು ಎಂದು ಕರೆಯುತ್ತಾರೆ. ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಸೊಗದೆ ಬೇರು ಸಿಗುತ್ತಿರುತ್ತದೆ ಅಥವಾ ಸೊಗದೆ ಬೇರಿನ ಚೂರ್ಣವೂ ಸಿದ್ಧ ಮಾದರಿಯಲ್ಲಿ ಸಿಗುತ್ತಿರುತ್ತದೆ. ಆದರೆ ತಾಜಾ ಮೂಲಿಕೆಯ ಬೇರು ತಂದು ಚೂರ್ಣವನ್ನು ತಯಾರಿಸಿಟ್ಟುಕೊಂಡರೆ ಇನ್ನೂ ಸರಿಯಾದ ಪ್ರಯೋಜನ ದೊರೆಯುತ್ತದೆ. ಈ ಸೊಗದೆ ಬೇರನ್ನು ತಂದು ಸುಗಂಧಿ ಬೇರು ಎಂದು ಕೂಡ ಇದನ್ನು ಕರೆಯುತ್ತಾರೆ, ನನ್ನಾರಿ ಬೇರು ಎಂದು ಕರೆಯುತ್ತಾರೆ, ಸುಗಂಧವಾಲ ಎಂದು ಕರೆಯುತ್ತಾರೆ. ಈ ಮೂಲಿಕೆಯನ್ನು ತಂದು ಚೂರ್ಣ ಮಾಡಿಕೊಂಡು ಈ ಚೂರ್ಣವನ್ನು ಪ್ರತಿನಿತ್ಯ ಮುಂಜಾನೆ ಹಿರಿಯ ವಯಸ್ಕರಾದರೆ ಪ್ರತಿನಿತ್ಯ ಮುಂಜಾನೆ 5 ಗ್ರಾಮು, ಸಾಯಂಕಾಲ 5 ಗ್ರಾಮು ಖಾಲಿ ಹೊಟ್ಟೆಯಲ್ಲಿ ತಣ್ಣೀರಿನೊಂದಿಗೆ ಅಥವಾ ಹಾಲು ಸಕ್ಕರೆಯೊಂದಿಗೆ ಈ ಚೂರ್ಣವನ್ನು ಹಾಕಿಕೊಂಡು ತೆಗೆದುಕೊಳ್ಳಬೇಕು. ಚಿಕ್ಕ ವಯಸ್ಸಿನವರಾದರೆ ಮುಂಜಾನೆ 2.5 ಗ್ರಾಮು, ಸಾಯಂಕಾಲ 2.5 ಗ್ರಾಮು. ಇದನ್ನು ಹೊಟ್ಟೆಗೆ ಸೇವನೆ ಮಾಡುವುದರಿಂದ ರಕ್ತವು ಶುದ್ಧೀಕರಣಗೊಂಡು, ರಕ್ತವು ಪ್ರಸಾದನಗೊಂಡು, ರಕ್ತದಲ್ಲಿನ ರಕ್ತ ಕಣಗಳು ಹೆಚ್ಚುಗೊಂಡು ಈ ಕೂದಲಿನ ಬುಡಕ್ಕೆ ಈ ಬ್ಲಡ್ ಪ್ಲಾಸ್ಮಾ ಎಂದು ಕರೆಯಬಹುದಾದ ಜೀವಜಲ ಅಥವಾ ರಕ್ತಜಲ, ಇದು ಕೂದಲಿನ ಬೆಳವಣಿಗೆಗೆ ಪೋಷಣೆಗೆ ಅಗತ್ಯವಾದ ಮೂಲ ದ್ರವ್ಯವಾಗಿದ್ದು ಇದು ದೊರೆಯದೇ ಹೋಗುವ ಕಾರಣದಿಂದಲೇ ಕೂದಲಿನ ಸರ್ವ ಸಮಸ್ಯೆಗಳು ಉಂಟಾಗುತ್ತಿರುತ್ತವೆ. ಈ ಸೊಗದೆ ಬೇರನ್ನು ಪ್ರತಿನಿತ್ಯ 2 ಹೊತ್ತು ಸೇವನೆ ಮಾಡುವುದರಿಂದ ರಕ್ತವು ಶುದ್ಧೀಕರಣಗೊಂಡು, ರಕ್ತವು ಪ್ರಸಾದನಗೊಂಡು, ದೇಹದ ಎಲ್ಲ ಭಾಗಕ್ಕೆ ಸರಿಯಾದ ಶುದ್ಧ ರಕ್ತವು ಪೂರೈಕೆಗೊಂಡು, ಕೂದಲಿನ ಬುಡಕ್ಕೂ ಸಮೀಚೀನವಾಗಿ ರಕ್ತ ಪೂರೈಕೆಯಾಗಿ, ಕೇಶ ಭೂಮಿ ಭಾಗವು ಪೃಷ್ಠಗೊಂಡು ಅತ್ಯಂತ ಗಟ್ಟಿಯಾದ, ದೀರ್ಘವಾದ, ಕಪ್ಪಾದ ಮತ್ತು ಗಡುಸಾದ ದಪ್ಪನೆಯ ಕೂದಲುಗಳು ನಿರ್ಮಿತಗೊಂಡು ಈ ತಲೆಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳು ಎಂದರೆ ಯಥಾ ರೀತಿ ಈ ಕಣ್ಣು ಉರಿಯುವುದು, ತಲೆನೋವು ಇತ್ಯಾದಿ ಸಮಸ್ಯೆಯು ಪರಿಹಾರವಾಗಿ ಈ ಕೂದಲಿನ ಸಮಸ್ಯೆಗಳು ಸಂಪೂರ್ಣ ನಿವಾರಣೆಯಾಗಿ ಈ ಒಲಿ ಫಲಿತ ನಿರ್ಮುಕ್ತ ದೀರ್ಘಕೇಶಿ ಭವ ಎಂದು ಶಾಸ್ತ್ರಾಚಾರ್ಯರು ಹೇಳುತ್ತಾರೆ. ಎಂದರೆ ಈ ಕೂದಲು ಉದುರಿ ಬೋಳಾಗುವುದು, ಫಲಿ ಎಂದರೆ ಕೂದಲು ಬಣ್ಣಗೆಡುವುದು, ಎಂದರೆ ಬೆಳ್ಳಗಾಗುವುದು, ಕೆಂಪಗಾಗುವುದು, ತೆಳ್ಳಗಾಗುವುದು ಇತ್ಯಾದಿ ಸಮಸ್ಯೆ ಮುಕ್ತಿಗೊಂಡು
ದೀರ್ಘವಾದ ಕೂದಲು ಉಂಟಾಗುತ್ತವೆ, ದಟ್ಟವಾದ ಕೂದಲು ಉಂಟಾಗುತ್ತವೆ, ಭ್ರಮರದಂತೆ ಕಪ್ಪಾದ ಕೂದಲುಗಳು ಉಂಟಾಗುತ್ತವೆ ಎಂದು ಶಾಸ್ತ್ರಕಾರರು ಅಭಿಪ್ರಾಯ ಪಡುತ್ತಾರೆ. ಅದರಂತೆಯೇ ಇಂತಹ ಸಮಸ್ಯೆಯಿಂದ ಬಳಲುವ ಜನರು ಈ ಶಾಸ್ತ್ರದ ಒಂದು ಅನುಭವ ಸಿದ್ಧವಾದ ಪ್ರಯೋಗವನ್ನು ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.